ದೇಶದ 169 ಜನ ಬಿಲಿಯನಿಯರಲ್ಲಿ 145 ಜನ ಮಾರ್ವಾಡೀಸ್, ಗುಜರಾತಿ ಮಾರ್ವಾಡೀಸ್ ಇದ್ದಾರೆ. ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ 3 ಜನ ಮಾರ್ವಾಡೀಸ್ ಇದ್ದಾರೆ. ನಮ್ಮ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ 6 ಜನ ಮಾರ್ವಾಡೀಸ್ ಇದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ಅಮೇರಿಕಾದಲ್ಲಿ 50% ಹೋಟೆಲ್ ಇಂಡಸ್ಟ್ರಿಯನ್ನು ಆಳ್ತಾ ಇರುವವರು ಕೂಡ ಮಾರ್ವಾಡಿ ಜನ. ಹಾಗಾದರೆ ಹೇಗಿದೆಲ್ಲ ಸಾಧ್ಯ? ಅವ್ರ ಹತ್ರ ದೊಡ್ಡ ಎಜುಕೇಷನ್ ಇದೆಯಾ? ನೋ. ಅಥವಾ ಇನೋವೇಷನ್ ಮಾಡ್ತಾರಾ? ನೋ. ಇನ್ವೆನ್ಷನ್ ಮಾಡ್ತಾರಾ? ಇಲ್ಲ. ಮಾರ್ಕೆಟಿಂಗ್ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಾರಾ? ಇಲ್ಲ. ಹಾಗಾದರೆ ಏನಿದೆ? ಬಿಸ್ನೆಸ್ ಮೈಂಡ್ ಸೆಟ್ ಅಷ್ಟೇ. ಅವ್ರ ಹತ್ರ ಬಿಸ್ನೆಸ್ ಮೈಂಡ್ ಸೆಟ್ ಇದೆ, ಅದರಿಂದ ಈ ರೀತಿ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತುಂಬ ಜನ ಮಾತಿನಷ್ಟಕ್ಕೆ ಹೇಳೋದುಂಟು, ನಾವೇನಾದರೂ ಹಣ ಸೇವಿಂಗ್ಸ್ ಮಾಡಿದರೆ, ಅಥವಾ ಹಳೆ ಕಾರಲ್ಲಿ ಹೋದರೆ, ಹಳೆ ಸ್ಕೂಟರ್ ಬೈಕಲ್ಲಿ ಹೋದರೆ, ಅಥವಾ ಸಣ್ಣ ಸಣ್ಣ ಹೋಟೆಲಿಗೆ ಟೀ ಕಾಫಿ ಕುಡಿಲಿಕ್ಕೆ ಹೋದರೆ, ಈಗ ಹೇಳೋದುಂಟು, ನೀನು ಯಾಕೆ ಕಂಜೂಸ್ ಮಾರ್ವಾಡಿ ಹಾಗೆ ಮಾಡ್ತೀಯ ಅಂದ್ಬಿಟ್ಟು ಮಾತಿನಷ್ಟಕ್ಕೆ ಜನ ಹೇಳೋದುಂಟು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಯಾವಾಗ ನೀವು ಮಾರ್ವಾಡಿ ಬಿಸ್ನೆಸ್ ಸ್ಟ್ರಾಟಜೀಸನ್ನು ಕಲಿತೀರಾ, ಪ್ರಪಂಚದ ಯಾವ ಮೂಲೆಗೆ ಹೋದರೂ, ಎಲ್ಲಿ ಹೋದ್ರೂ, ಯಾವ ಬಿಸ್ನೆಸ್ ಮಾಡಿದ್ರೂ, ಎಲ್ಲಿ ಬಿಸ್ನೆಸ್ ಮಾಡಿದ್ರೂ ಸಕ್ಸಸ್ ಆಗ್ತೀರಾ. ಸೊ ನೀವು ರೆಡಿ ಇದ್ದೀರಾ ಕಲೀಲಿಕ್ಕೆ ಮಾರ್ವಾಡಿ ಬಿಸ್ನೆಸ್ ಸ್ಟ್ರಾಟಜೀಸ್? ಯಾರೆಲ್ಲ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ, ತುಂಬ ಸ್ಟ್ರಾಟಜೀಸ್ ಸಿಗ್ತಾ ಹೋಗುತ್ತೆ. ಸೊ ದ್ಯಾಟ್ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಈ ಸ್ಟ್ರಾಟಜೀಸ್ಗಳನ್ನು, ಮಾರ್ವಾಡಿ ಸ್ಟ್ರಾಟಜೀಸ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಸಕ್ಸಸ್ ಕಡೆಗೆ ಕೊಂಡೊಯ್ಬೋದು. ಸ್ನೇಹಿತರೆ, ಈ ವಿಡಿಯೋ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೋಡ್ಕೊಂಡು ಬರೋಣ ಮಾರ್ವಾಡಿ ಸ್ಟ್ರಾಟಜೀಸ್. ಸ್ನೇಹಿತರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಾರ್ವಾಡಿಯ ಮಗ ಅಂಗಡಿಯಿಂದ ಅಥವಾ ಶಾಪ್ನಿಂದ ರಾತ್ರಿ 10:30-11 ಗಂಟೆಗೆ ಶಾಪನ್ನು ಕ್ಲೋಸ್ ಮಾಡಿ ಹಣ ತಗೊಂಡು ಬರ್ತಾರೆ. ಆಗ ಮಾರ್ವಾಡಿ ತಂದೆ ಒಂದು ಮಾತನ್ನು ಕೇಳ್ತಾನೆ. ಏನು ಕೇಳಿರ್ಬೋದು? ಕಮೆಂಟ್ ಮಾಡಿ ನೋಡೋಣ. ಸೊ ಈಗ ನಾನು ಹೇಳ್ತೀನಿ, ಗ್ರಾಸ್ ಪ್ರಾಫಿಟ್ ಎಷ್ಟಾಯ್ತಾ, ಎಷ್ಟು ಬಿಸ್ನೆಸ್ ಆಯ್ತಾ, ಈ ರೀತಿ ಕೇಳಲ್ಲ. ಅದರ ಬದಲಿಗೆ ನೆಟ್ ಪ್ರಾಫಿಟ್ ಎಷ್ಟಾಯಿತು, ನೆಟ್ ಪ್ರಾಫಿಟ್ ಇವತ್ತು ಎಷ್ಟಾಯಿತು, ಎಷ್ಟು ಹಣ ಮನೆಗೆ ತಂದು, ಅದು ಇಂಪಾರ್ಟೆಂಟ್ ಆಗುತ್ತೆ ಮಾರ್ವಾಡಿಗೆ. ಈ ಬಿಸ್ನೆಸ್ ಸ್ಟ್ರಾಟಜಿ. ಸ್ನೇಹಿತರೆ, ತುಂಬ ಜನ ಮಾರ್ವಾಡಿಗಳನ್ನು ಕರೆಯೋದುಂಟು ಕಂಜೂಸ್ಗಳು ಅಂತ. ಮಾರ್ವಾಡಿಗಳು ಕಂಜೂಸ್ ಅಲ್ಲ, ಅವ್ರದ್ದು ಅಂತ ಹೇಳಿದರೆ ಮನಿ ಮಾನಿಟೈಸೇಷನ್ ಮೆಂಟಾಲಿಟಿ. ಅಂದರೆ ಹಣವನ್ನು ದುಪ್ಪಟ್ಟು ಮಾಡೋದು, ಹಣದಿಂದ ಹಣ ಮಾಡೋದು ಹೇಗೆ ಅಂತ ಆ ಮೆಂಟಾಲಿಟಿ ಇಟ್ಕೊಂಡವರು ಮಾರ್ವಾಡಿಗಳಷ್ಟೇ. ಸೊ ಕಂಜೂಸ್ ಅಲ್ಲ. ಸ್ನೇಹಿತರೆ, ಅವ್ರು ಹೇಳೋದು ಒಂದೇ, ನಾವು ಎಷ್ಟೇ ಖರ್ಚು ಮಾಡಲಿ, ಎಷ್ಟೇ ಲ್ಯಾವಿಶ್ ಲೈಫಲ್ಲಿ ಲೀಡ್ ಮಾಡಲಿ, ಏನೇ ಮಾಡಲಿ, ದುಂದು ವೆಚ್ಚ ಮಾಡಬಾರ್ದು, ಸುಖ ಸುಮ್ಮನೆ ನಮ್ಮ ಹಣವನ್ನು ಇನ್ನೊಬ್ರು ತಿನ್ಕೊಂಡು ಹೋಗಬಾರ್ದು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ಮಾರ್ವಾಡಿಗಳು ಕಂಜೂಸ್ ಅಂತ ಹೇಳುವವರು ಸ್ವಲ್ಪ ಅವರ ಮನೆಯ ಮದುವೆಗೊಮ್ಮೆ ಹೋಗಿ ನೋಡಿ, ಎಷ್ಟೊಂದು ಲ್ಯಾವಿಶ್ ಲಕ್ಸುರಿಯಾಗಿ ಮದುವೆ ಮಾಡ್ತಾರಂತ ಹೇಳಿದ್ರೆ ಅಯ್ಯಬ್ಬ ಅನಿಸುತ್ತೆ. ಅವ್ರ ಮನೆಯ ಊಟವನ್ನೊಮ್ಮೆ ನೋಡಿ, ನಾವೇನೋ ಅಂದ್ಕೊಳ್ಬೇಕು ಅವ್ರ ಮನೆಗೆ ಯಾರು ಗೆಸ್ಟ್ ಬಂದಿರ್ಬೋದಾ ಅಂತ ಹೇಳಿ, ಅಷ್ಟು ವೆರೈಟೀಸ್ ಆಫ್ ಅಡುಗೆ ಮಾಡಿ ಊಟ ಮಾಡ್ತಾರೆ ಸ್ನೇಹಿತರೆ. ಇಷ್ಟೇ ಅಲ್ಲ, ಅವ್ರು ಹಾಕೋ ಡ್ರೆಸ್ಗಳನ್ನೊಮ್ಮೆ ನೋಡಿ, ಸೀರೆ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಅವ್ರು ಹಾಕೋ ಜ್ಯುವೆಲ್ರಿಗಳನ್ನೊಮ್ಮೆ ನೋಡಿ. ಸ್ನೇಹಿತರೆ, ಇದೆಲ್ಲ ನೋಡಬೇಕಾದ್ರೆ ಲ್ಯಾವಿಶ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ, ಏನು ಬೇಕು ಲೈಫಲ್ಲಿ ಅದೆಲ್ಲ ತಿಂತಾರೆ. ಸೊ ಇದೆಲ್ಲ ಮಾರ್ವಾಡಿಗಳು ಮಾಡ್ತಾ ಇದ್ದಿರಬೇಕಾದ್ರೆ ಈಗ ಅನಿಸುತ್ತೆ ಕಂಜೂಸ್ ಅಲ್ಲ. ಸ್ನೇಹಿತರೆ, ಅವರ ಸ್ಟ್ರಾಟಜೀಸ್ ಏನಂತ ಕೇಳಿದರೆ ಎಕ್ಸಾಂಪಲ್ ಕೊಡ್ತೀನಿ. ಆಫೀಸ್ನಲ್ಲಿ ಸುಖ ಸುಮ್ಮನೆ AC ರನ್ ಆಗ್ತಾ ಇದೆ, ಯಾರೂ ಇಲ್ಲ ಆಫೀಸ್ನಲ್ಲಿ, ಅಥವಾ ಲೈಟ್ ಆನ್ ಆಗಿದೆ ಅಂತ ಹೇಳಿದರೆ ಫಸ್ಟ್ ಹೋಗಿ ಕೇಳ್ತಾರೆ, ಯಾಕೆ AC ಆನ್ ಆಗಿದೆ, ಅಥವಾ ಲೈಟ್ ಆನ್ ಆಗಿದೆ, ಅಥವಾ ಫ್ಯಾನ್ ಆನ್ ಆಗಿದೆ ಅಂತ ಕೇಳ್ತಾರೆ. ಸೊ ಸುಖ ಸುಮ್ಮನೆ ಎಲ್ಲಿ ಸಹ ಹಣವನ್ನು ಪೋಲಾಗಲಿಕ್ಕೆ ಬಿಡದೇ ಇರುವುದೇ ಮಾರ್ವಾಡೀಸ್ ಬುದ್ಧಿ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಹೇಳಿ, ನಿಮ್ಮ ಟೇಬಲ್ ಮೇಲೆ ಎವ್ರಿ ಡೇ ಮಾರ್ನಿಂಗ್ ಒಂದು ಹೂ ಬೊಕ್ಕೆಯನ್ನು ಇಡಿ ಸರ್ ಅಂತ ಹೇಳಿ, ಅವ್ರು ಫಸ್ಟ್ ನಿಮ್ಮ ಹತ್ರ ಕೇಳ್ತಾರೆ, ಯಾಕೆ ನಾನು ಹೂ ಬೊಕ್ಕೆಯನ್ನು ಇಡಬೇಕು, ಅಲ್ಲಿ ಏನು ಸಿಕ್ಕತ್ತೆ ಅದರಿಂದ. ಎಕ್ಸಾಂಪಲ್ ಇಷ್ಟೇ ಕಲಿಬೇಕಾದದ್ದು. ಎಕ್ಸಾಂಪಲ್, ಅವರೊಂದು ಸ್ಕೂಟರ್ ತಗೊಳ್ಬೇಕಾದ್ರೂ, ಅವ್ರ ಮನೆ ಕಟ್ಟುವಾಗ್ಲೂ, ಅಥವಾ ಅವರು ಶಾಪ್ ಮಾಡಬೇಕಾದ್ರೂ ಎಲ್ಲಿ ಶಾಪ್ ಮಾಡಬೇಕು, ಯಾವ ಏರಿಯಾದಲ್ಲಿ ಮಾಡಬೇಕು, ಇದೆಲ್ಲ ಅವರು ತಿಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಒಂದು ಸ್ಕೂಟರ್ ತಗೊಳ್ಬೇಕಾದ್ರೆ ನಾನು ಆ ಸ್ಕೂಟರಿಂದ ಏನು ಯೂಸ್ ಆಗ್ತಾ ಇದೆ, ಮನೆ ಕಟ್ಟಬೇಕಾದ್ರೆ ಮನೆಯಿಂದ ಏನು ಯೂಸ್ ಇದೆ, ಅದೆಲ್ಲನೂ ಅನಲೈಸ್ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಸುಖ ಸುಮ್ಮನೆ ಎಲ್ಲೂ ಸಹ ಅವರು ಇನ್ವೆಸ್ಟ್ ಮಾಡೋದಿಲ್ಲ, ಖರ್ಚು ಮಾಡೋದಿಲ್ಲ. ಸ್ನೇಹಿತರೆ, ಮಾರ್ವಾಡೀಸ್ಗಳು ಬಿಸ್ನೆಸ್ಸನ್ನು ಹೇಗೆ ಪ್ರಾಫಿಟ್ ಮೇಕಿಂಗ್ ಮಾಡ್ತಾರೆ ಅಂತ ಹೇಳಿದರೆ, ಸುಮ್ಮನೆ MRP ಯನ್ನು ಜಾಸ್ತಿ ಮಾಡ್ತಾ ಹೋಗೋದಲ್ಲ. MRP ಯನ್ನು ಜಾಸ್ತಿ ಮಾಡೋ ಬದಲು ನಾವು ನಮ್ಮ ಇಂಟರ್ನಲ್ಲಿ ನಾವು ಹೇಗೆ ಕಾಸ್ಟ್ ಕಟ್ಟಿಂಗನ್ನು ಮಾಡ್ಬೋದು, ಹೇಗೆ ಹಣ ಉಳಿತಾಯ ಮಾಡ್ಬೋದು, ಖರ್ಚು ವೆಚ್ಚಗಳನ್ನು, ದುಂದು ವೆಚ್ಚಗಳನ್ನು ಹೇಗೆ ಕಡಿಮೆ ಮಾಡ್ಬೋದು, ಸೊ ದಟ್ ನಾವು ಗ್ರಾಹಕರಿಗೆ ಹೇಗೆ ನಾವು ಮಾಲನ್ನು ಕಡಿಮೆಯಲ್ಲಿ ಕೊಡ್ಬೋದು ಅಂತೇಳಿ ಈ ರೀತಿ ಥಿಂಕ್ ಮಾಡ್ತಾರೆ ವಿನಃ MRP ಯನ್ನು ಜಾಸ್ತಿ ಮಾಡ್ಲಿಕ್ಕೆ ನೋಡೋದಿಲ್ಲ. ಇದರಿಂದ ನಾವೇನು ಕಲಿಬೋದು? ಬಿಸ್ನೆಸ್ ಲರ್ನಿಂಗ್ ನಂಬರ್ 1 ಏನು ಕಲಿಬೋದು ಅಂತ ಹೇಳಿದರೆ, ಸೊ ನಮ್ಮ ಬಿಸ್ನೆಸ್ ಆಗಲಿ, ಆಫೀಸ್ ಆಗಲಿ, ಯಾವುದೇ ಶಾಪ್ ಇರಲಿ,
ಸೊ ನಾವೇನು ಮಾಡಬೇಕು, ದುಂದು ವೆಚ್ಚ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಎಲ್ಲಿ ಹಣ ಉಳಿತಾಯ ಮಾಡ್ಬೋದು, ಪ್ರೊಕ್ಯೂರ್ಮೆಂಟಲ್ಲಿ ಆಗಿರ್ಬೋದು, ಸಪ್ಲೈ ಚೈನಲ್ಲಿ ಆಗಿರ್ಬೋದು, ಮಾರ್ಕೆಟಿಂಗಲ್ಲಿ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಎಲ್ಲಿ ನಾವು ಹಣವನ್ನು ಉಳಿತಾಯ ಮಾಡ್ಬೋದು ನೋಡಬೇಕು. ಅಲ್ಲಿ ಬಂದ ಪ್ರಾಫಿಟ್ ಅಥವಾ ಅಲ್ಲಿ ಉಳಿತಾಯವಾದ ಹಣವನ್ನು ಗ್ರಾಹಕರಿಗೆ ಕೊಡುವಂತ ಮಾಡಬೇಕು, ಅಥವಾ ಕಡಿಮೆ ಪ್ರೈಸಲ್ಲಿ ನಾವು ಸೇಲ್ ಮಾಡುವಂತೆ ಮಾಡಬೇಕು. ನೀವು ಎಕ್ಸಾಂಪಲ್ ನೀವೆಷ್ಟೇ ನೋಡಿ, ನೀವು ಮಾರ್ಕೆಟಲ್ಲಿ ಹೋಗಿ ಎಲ್ಲಿ ಸಿಗದೇ ಇರುವಂತಹ ಕಡಿಮೆ ಪ್ರೈಸಲ್ಲಿ ಮಾರ್ವಾಡಿಗಳ ಹತ್ರ ಸಿಗುತ್ತೆ. ಅಂದರೆ ನೀವು ಯಾವುದೇ ಟ್ರೇಡಲ್ಲಿ ಹೋಗಿ, ಯಾವುದೇ ಇಂಡಸ್ಟ್ರಿ ಹೋಗಿ, ಎಲ್ಲಿಯೂ ಸಿಗದೇ ಇರುವಂಥ ಕಡಿಮೆ ಪ್ರೈಸಲ್ಲಿ ಒಂದು ವಸ್ತು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಾರ್ವಾಡಿದ ಅಂಗಡಿ ಆಗಿರುತ್ತೆ. ಸ್ನೇಹಿತರೆ, ನಮ್ಮ ದೇಶದ 10% ಇಕಾನಮಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಮಾರ್ವಾಡಿಗಳು. ಅಷ್ಟೇ ಅಲ್ಲ, ಅಮೇರಿಕದ ಇಕಾನಮಿ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ $775 ಬಿಲಿಯನ್ ಇವತ್ತು ಅಮೇರಿಕಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಇದೇ ಮಾರ್ವಾಡಿಗಳು. ಸ್ನೇಹಿತರೆ, ಮಾರ್ವಾಡಿಗಳು ಎಷ್ಟು ಸಪೋರ್ಟಿವ್ ಅಂತ ಕೇಳಿದರೆ, ಅವರ ಕಮ್ಯುನಿಟಿಗೆ ಒಬ್ಬವೇನಾದರೂ ಲಾಸಲ್ಲಿ ಬಿದ್ದರೆ ಅವರಿಗೆ ಸಪೋರ್ಟ್ ಮಾಡೋದು ಸಹ ಮಾರ್ವಾಡಿಗಳೇ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ, ಅವರ ಬಿಸ್ನೆಸ್ ಟ್ರಿಕ್ಸನ್ನು ಹೇಳಿಕೊಡ್ತಾರೆ, ಎಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ, ಈ ರೀತಿ ಸಪೋರ್ಟ್ ಮಾಡ್ತಾರೆ. ಕಮ್ಯುನಿಟಿ ಸಪೋರ್ಟ್ ಅಂತ ಕರಿತೀವಿ. ಈ ರೀತಿ ಸಪೋರ್ಟ್ಗಳು ಸಹ ಮಾರ್ವಾಡಿಗಳು ಮಾಡ್ತಾರೆ. ಸ್ನೇಹಿತರೆ, ಲೆನ್ಸ್ಕಾರ್ಟ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇದೆಲ್ಲ ಮಾರ್ವಾಡಿಸ್ ಕಂಪನಿಗಳು. ಸ್ನೇಹಿತರೆ, ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪನಿ ಫಾರ್ಮ್ ಮಾಡ್ತಾರೆ. ಇವರು ಮನೆಯಿಂದ ಹಣ ಯೂಸ್ ಮಾಡ್ತಲ್ಲ, ವೆಂಚರ್ಸ್ ಕ್ಯಾಪಿಟಲ್ಗಳಿಂದ, ಅಂದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಆಂಜಲ್ ಇನ್ವೆಸ್ಟರ್ ಆಗಿರ್ಬೋದು, ವೆಂಚರ್ಸ್ ಕ್ಯಾಪಿಟಲ್ಗಳಾಗಿರ್ಬೋದು, ಇವರಿಂದ ಇನ್ವೆಸ್ಟ್ ಮಾಡಿಸ್ಕೊಂಡು ಬೇಕಾಬಿಟ್ಟೆ ಖರ್ಚು ಮಾಡ್ತಾರೆ. ಕಂಪನಿಯಲ್ಲಿ ಹೆಸರು ಮಾಡ್ತಾರೆ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ನಂತರ ಕಂಪನಿ ಬಿಲಿಯನ್ಸ್ ಟುಗೆದರ್ ವ್ಯಾಲ್ಯೂಯೇಷನ್ ಆಗ್ತಾರೆ, ಅದರಿಂದ ಹಣ ಮಾಡ್ತಾರೆ. ಸ್ನೇಹಿತರೆ, ದಿಸ್ ಇಸ್ ವಾಟ್ ದ ಮೈಂಡ್ ಸೆಟ್ ಆಫ್ ಮಾರ್ವಾಡೀಸ್. ಸ್ನೇಹಿತರೆ, ಈ ರೀತಿ ಬಿಸ್ನೆಸ್ ಮೈಂಡ್ ಸೆಟ್ ಇದೆ ಮಾರ್ವಾಡಿಗಳ ಹತ್ರ. ಸೆಕೆಂಡ್ ಲೆಟರ್ ಎ, ಅಕೌಂಟಿಂಗ್ ಕ್ರಿಯೇಟಿವಿಟಿ. ಅಕೌಂಟಿಂಗ್ ಕ್ರಿಯೇಟಿವಿಟಿ ಅಂದರೆ ಏನು ಸರ್? 1+1 2, 2+2 4 ಆಗುತ್ತೆ. ಅದರಲ್ಲಿ ಏನು ಕ್ರಿಯೇಟಿವಿಟಿ ಇದೆ? ಎಸ್ ಸ್ನೇಹಿತರೆ, ಮಾರ್ವಾಡಿಯವರಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಎಬಿಟ್ ಇದೆಲ್ಲ ಗೊತ್ತೇ ಆಗೋದಿಲ್ಲ, ಆ್ಯಂಡ್ ಇದೆಲ್ಲ ಅವಶ್ಯಕತೆ ಇಲ್ಲ ಅವರಿಗೆ. ಮಾರ್ವಾಡಿಯವರು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, CA ಆಗಿರ್ಬೋದು, CS ಆಗಿರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಮಾಡಿಸ್ತಾರೆ. ಬಟ್ ಅವರಿಗೆ ಈ ಬಿಸ್ನೆಸ್ ಮೈಂಡ್ ಸೆಟ್ ಇದೆಯಲ್ಲ, ಅವ್ರದ್ದೇ ಡಿಫ್ರೆಂಟ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾರ್ವಾಡಿಯ ಮಗ CA ಸ್ಟೂಡೆಂಟ್ ಆಗಿರ್ತಾನೆ. ತಂದೆಯ ಬಿಸ್ನೆಸ್ನ P&L ಸ್ಟೇಟ್ಮೆಂಟ್ ಅನ್ನು ಮಾಡಿಬಿಟ್ಟು, ಸೊ ತಂದೆ ಹೇಳ್ತಾನೆ, ನಾನು CAಗೆ ತಗೊಂಡೋಗಿ ಕೊಡ್ತೀನಿ, ಅದ್ಭುತವಾಗಿ ಮಾಡಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಕಂಪ್ಲೀಟ್ ಆಗಿ ಎಲ್ಲ A to Z ಮಾಡಿದ್ದೀನಿ, CA ತಗೊಂಡೋಗಿ ತೋರಿಸ್ತೀನಿ ಅಂತ ಹೇಳ್ತಾನೆ. ತಂದೆ ಹೇಳ್ತಾರೆ, ಆಯ್ತಪ್ಪ ಮಾಡಿ CA ಕೊಡು ಅಂತೇಳಿ. ಸೊ ಹುಡುಗನಿಗೆ ಖುಷಿ ಆಗುತ್ತೆ, CA ಹತ್ರ ತಗೊಂಡೋಗ್ತಾನೆ. CA ಹತ್ರ ತಗೊಂಡು CA ಎಲ್ಲ ನೋಡ್ತಾನೆ, ಎಲ್ಲ ನೋಡ್ಬಿಟ್ಟು ಎಲ್ಲ ಪೇಜ್ಗಳನ್ನು ನೋಡಿ ತಿರುವಿ ಹಾಕಿ ಇವನ್ ತಂದೆ ಫೋನ್ ಮಾಡ್ತಾರೆ. ತಂದೆ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಬಾಬೂಜಿ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನಿಮ್ಮ ಮಗ ತಂದಿದ್ದಾನೆ, ಏನು ಮಾಡಬೇಕು? ಸೊ ಬಾಬೂಜಿ ಪ್ರಕಾರ P&L ಸ್ಟೇಟ್ಮೆಂಟು ಹೇಗೆ ಆಗಬೇಕಂತ ಹೇಳಿ CAಗೆ ಫೋನಲ್ಲೇ ಹೇಳ್ತಾರೆ. ಒಂದೇ ಕ್ಯಾಲ್ಕುಲೇಷನ್ ಹೇಳ್ತಾರೆ, ಅಕಾರ್ಡಿಂಗ್ಲಿ P&L ಸ್ಟೇಟ್ಮೆಂಟ್ ರೆಡಿ ಆಗುತ್ತೆ, CA ರೆಡಿ ಮಾಡ್ತಾರೆ. ಸ್ನೇಹಿತರೆ, ಅಂದರೆ ಇದರ ಅರ್ಥ ಟ್ಯಾಕ್ಸಲ್ಲಿ ಮ್ಯಾನಿಪುಲೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಈ ರೀತಿ ಮಾರ್ವಾಡೀಸ್ ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ ಅಂತೆ. ಸ್ನೇಹಿತರೆ, ಮಾರ್ವಾಡಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಹಣ ಸಿಗುತ್ತೆ ಕಡಿಮೆ ಇಂಟ್ರೆಸ್ಟ್ನಲ್ಲಿ, ಆ ಹಣವನ್ನು ಹೇಗೆ ದುಪ್ಪಟ್ಟು ಮಾಡೋದು ಬಿಸ್ನೆಸ್ ಮುಖಾಂತರ, ಗ್ರಾಹಕರಿಗೆ ಹೇಗೆ ನಾವು ಕಡಿಮೆ ಪ್ರೈಸಲ್ಲಿ ಕೊಡ್ಬೋದು ಅಂತೇಳಿ ಈ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ನಲ್ಲಿ ಅಧಿಕ ಲಾಭ ಗಳಿಸ್ತಾರೆ. ಸ್ನೇಹಿತರೆ, ಮಾರ್ವಾಡೀಸ್ಗಳು ಬಿಸ್ನೆಸ್ನಲ್ಲಿ ಇನ್ನೊಂದು ಸ್ಟ್ರಾಟಜೀಸನ್ನು ಯೂಸ್ ಮಾಡ್ತಾರೆ. ಒಬ್ಬರಿಂದ ₹100 ಪ್ರಾಫಿಟ್ ಮಾಡೋ ಬದಲು 100 ಜನರಿಂದ ₹1 ಪ್ರಾಫಿಟ್ ಮಾಡೋದು, ಈ ರೀತಿ ಕಾನ್ಸೆಪ್ಟನ್ನು ಅವ್ರ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಮೋರ್ ನಂಬರ್ ಆಫ್ ಕಸ್ಟಮರ್ಸ್, ಅಂದರೆ ತುಂಬ ಜನ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡುವ ಸ್ಕಿಲ್ ಮಾರ್ವಾಡಿಗಳ ಹತ್ರ ಇರುತ್ತೆ. ಸ್ನೇಹಿತರೆ, ಮಾರ್ವಾಡಿ ಅಂತೀವಲ್ಲ, ಇದೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಮಾರ್ವಾಡಿ ಬ್ಯಾಕ್ಗ್ರೌಂಡಿಗೆ. 1901ರಲ್ಲಿ ಎಥ್ನೋಗ್ರಫಿಕ್ ಕ್ಲಾಸಿಫಿಕೇಶನ್ ಆದಾಗ ರಾಜ್ಪೂತ್ ಆಗಿರ್ಬೋದು, ಮಾರ್ವಾಡೀಸ್ ಆಗಿರ್ಬೋದು, ಓಸ್ವಾಲ್ ಆಗಿರ್ಬೋದು, ಈ ರೀತಿ ಕ್ಲಾಸಿಫಿಕೇಶನ್ ಆಗುತ್ತೆ. ಅವರಲ್ಲಿ ಈ ರೀತಿ ಪಂಗಡ ಮಾಡಿದಾಗ ಆ ಪಂಗಡದಲ್ಲೇ ಒಂದಿಷ್ಟು ಜನ ಬಿಸ್ನೆಸ್ಸಲ್ಲಿ ಸ್ಕಿಲ್ಲನ್ನು ಹೊಂದಿರ್ತಾರೆ, ಬಿಸ್ನೆಸ್ಸಲ್ಲಿ ತುಂಬ ಲಾಭ ಮಾಡ್ತಾರೆ, ಅವರನ್ನು ಮಾರ್ವಾಡಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಣ ಉಳಿತಾಯ ಮಾಡೋರಿಗೆ ಮಾರ್ವಾಡಿ, ಕಂಜೂಸು ಈ ರೀತಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಟ್ರೇಡರ್ಸ್ ಈ ರೀತಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರ್ವಾಡಿಗಳು ಎಲ್ಲೇ ಹೋದ್ರೂ, ಯಾವುದೇ ಬಿಸ್ನೆಸ್ ಮಾಡಿದ್ರೂ, ಯಾವ ಕ್ಷೇತ್ರಕ್ಕೆ ಹೋದ್ರೂ ಅಲ್ಲಿ ಆ ಬಿಸ್ನೆಸ್ಸನ್ನು ಮಾಡಿ, ಅಲ್ಲಿ ಅಪಾರ್ಚುನಿಟಿಯನ್ನು ಗೇನ್ ಮಾಡಿಕೊಂಡು ಬೆಳೆದು ಆ ಬಿಸ್ನೆಸ್ಸಲ್ಲಿ ಲೀಡರ್ ಆಗ್ತಾರೆ. ಸ್ನೇಹಿತರೆ, ಇದು ಮಾರ್ವಾಡಿಗಳ ಒಂದು ಸ್ಟ್ರಾಟಜೀಸ್. ನಮ್ಮ ದೇಶದಲ್ಲಿ 1% ಜನರ ಹತ್ರ 58% ಸಂಪತ್ತಿದೆ. ಉಳಿದ 42% ಸಂಪತ್ತೇನಿದೆ ಅದು 99% ಜನರಲ್ಲಿ ಹಂಚಿ ಹೋಗಿದೆ. ಸೊ ಈ 1% ಜನ ಏನು ಹೇಳಿದ್ದೀನಿ, ಅದರಲ್ಲಿ ಮ್ಯಾಕ್ಸಿಮಮ್ ಇರೋರು ಯಾರು ಗೊತ್ತಾ? ಮಾರ್ವಾಡೀಸ್. ಎಕ್ಸಾಂಪಲ್, ಜಿಂದಾಲ್, ಪಿರಾಮಲ್, ಬಜಾಜ್, ರೇಮಂಡ್ಸ್, ಲಕ್ಷ್ಮಿ ಮಿತ್ತಲ್ ಇವರೆಲ್ಲರೂ ಸಹ ಮಾರ್ವಾಡೀಸ್.
ಅಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚಿನ ಸ್ಟಾರ್ಟ್ಅಪ್ ಕಂಪನಿಗಳನ್ನು ನೋಡಿ, ಲೆನ್ಸ್ಕಾರ್ಟ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಓಯೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಮಿಂತ್ರಾ, ಇದೆಲ್ಲ ಕಂಪನಿಗಳು ಮಾರ್ವಾಡಿಯವರದ್ದು. ಸೊ ನೆಕ್ಸ್ಟ್, ರಿಸ್ಕ್ ಟೇಕರ್. ಮಾರ್ವಾಡೀಸ್ ಆಲ್ ಆರ್ ರಿಸ್ಕ್ ಟೇಕರ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತಾರೆ ಸ್ನೇಹಿತರೆ. ಎಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಏರಿಯಾದಲ್ಲಿ ಮಾಡಬೇಕು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತಾರೆ. ಅಷ್ಟೇ ಅಲ್ಲ, ಮಾರ್ವಾಡಿಗಳು ಮನೆಯಲ್ಲಿ ₹1 ಇಟ್ಟುಕೊಳ್ಳಲ್ಲ, ಹಣವನ್ನು ಕಬ್ಬೋರ್ಡಲ್ಲಿ ಒಳಗಡೆ ಇಟ್ಟುಕೊಳ್ಳೋರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಹಣ ದುಡಿಬೇಕು, ಹಣದಿಂದ ಹಣ ಮಾಡಬೇಕು, ಹಣ ಯಾವತ್ತೂ ಮಲಗಬಾರ್ದು, ಅದು ಎದ್ದು ಹಣ ದುಡಿಬೇಕು ಅಂತ ಹೇಳಿ ಆ ರೀತಿ ಮೈಂಡ್ಸೆಟ್ ಇಟ್ಕೊಂಡವರು. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಬಿಸ್ನೆಸ್ ಮೈಂಡ್ಸೆಟ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಬಿಸ್ನೆಸ್ ಸ್ಟ್ರಾಟಜಿಸ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತು ಮಾರ್ವಾಡೀಸ್ಗಳು ಪ್ರಪಂಚದ ಮೂಲೆಯಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಸೊ ನಾವು ಸಹ ಈ ರೀತಿ ಸ್ಟ್ರಾಟಜಿಸ್ಗಳನ್ನು ಯೂಸ್ ಮಾಡಿ ಅವರ ಮನಿ ಮೈಂಡ್ಸೆಟ್ ಆ್ಯಂಡ್ ಬಿಸ್ನೆಸ್ ಮೈಂಡ್ಸೆಟ್ ಏನಿದೆ ಆ ಮೈಂಡ್ಸೆಟ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಸೊ ಇವತ್ತು ನಾವು ಬೆಳಿಬೋದು. ಸ್ನೇಹಿತರೆ, ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. ಸಣ್ಣ ಮಕ್ಕಳು ಸಹ ಮಾರ್ವಾಡೀಸ್ ಮನೆಯಲ್ಲಿ ಬಿಸ್ನೆಸ್ ಅನ್ನು ಹುಟ್ಟುತ್ತಾನೆ ಕಲಿತಾ ಬಂದಿರ್ತಾರೆ. ಒಂದು ವಿಡಿಯೋ ನೋಡ್ಕೊಂಬನ್ನಿ. आपका क्या क्वेश्चन है? कितने साल का है भाई? 12 साल का। कुर्सी पे खड़े हो भाई. मेरा नाम तिलक सोजित्रा है, हाँ फ्रॉम गुजरात, हाँ. छोटे सिटी जामनगर से। मेरे को पहले से ही बिजनेसमैन बनना है. तो मेरे पापा है ना, वो LIC के एजेंट है. तो मैंने सोचा कि तिलक मेहता कर सकता है तो तिलक सोजित्रा कैसे नहीं कर सकता. तो मैंने प्रीमियम इकट्ठा करना चालू कर दिया. 4 पॉलिसी बेच ली और 2 लाख प्रीमियम कर लिया. हाँ, और उसमें से 1 लाख रुपए जितना, 50,000 रुपए जितना मैंने अर्न किया है. तो मैं ये क्वेश्चन है कि अभी वो 2 लाख को मैं 2 करोड़ कैसे करूं? अच्छा. ಎಸ್ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನು ಅರ್ಥ ಆಯಿತು ಕಮೆಂಟ್ ಮಾಡಿ. ಸೊ ಯಾವ ಸ್ಟ್ರಾಟಜಿಸ್ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಕಂಪನಿ ಮೇಲೆ ಕೇಸ್ ಸ್ಟಡಿ ಮಾಡಬೇಕು ಅಂತ ಹೇಳಿ, ನಿಮ್ಗೆ ಯಾವ ಕಂಟೆಂಟ್ ಬೇಕು ಅಂತ ಹೇಳಿ ಆ ಕಂಟೆಂಟ್ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫಾರ್ವರ್ಡ್ ಮಾಡಿ ಎಲ್ರಿಗೂ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ಬಾಯ್.